ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ರೆ ಬಾಯಲ್ಲಿ ಟೇಸ್ಟು 2 ಗಂಟೆ ಹಾಗೇ ಇರುತ್ತೆ. ಫಿಲ್ಟರ್ ಕಾಫಿ ಚೆನ್ನಾಗಿ ಬರಬೇಕು ಅಂದರೆ ಡಿಕಾಕ್ಷನು ಕರೆಕ್ಟಾಗಿ ಹಾಕಬೇಕು. ಹಾಗೆಯೇ ಈ ಕಾಫಿ ನೋಡೋದಕ್ಕೆ ಒಳ್ಳೆ ಬಣ್ಣವಾಗಿರಬೇಕು. ಹಾಗೆಯೇ ಘಮ ಘಮ ಅಂತ ಸುವಾಸನೆ ಬರಬೇಕು. ಇದಕ್ಕೆ ಯಾವ ಫಿಲ್ಟರ್ ಉಪಯೋಗಿಸ್ಬೇಕು, ಯಾವ ಪುಡಿ ಹಾಕಬೇಕು, ಹೇಗೆ ಹಾಕಬೇಕು ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಫಿಲ್ಟರ್ ಕಾಫಿ ಕರೆಕ್ಟಾಗಿ ಬರಬೇಕು ಅಂದರೆ ನಾವು ಸರಿಯಾದಂಥ ಫಿಲ್ಟರ್ನ ತೊಗೋಬೇಕಾಗುತ್ತೆ. ಇಲ್ಲಿ ನಾನು 3 ರೀತಿ ಫಿಲ್ಟರ್ನ ತೋರಿಸಿದ್ದೀನಿ. ಸೈಜಿಗೆ ತಕ್ಕಂತೆ ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 5ರಿಂದ 6 ಜನಕ್ಕೆ ಅಂದರೆ ಈ ಸೈಜಿನಲ್ಲಿ ಫಿಲ್ಟರ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. 2ರಿಂದ 3 ಜನಕ್ಕೆ ಅಂತಂದರೆ ಈ ರೀತಿಯೂ ತೊಗೋಬೋದು. ಹಿತ್ತಾಳೆನಲ್ಲೂ ಸಹ ನೀವು ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸ್ಟೀಲಲ್ಲೂ ಚೆನ್ನಾಗಿರುತ್ತೆ, ಹಿತ್ತಾಳೆನೂ ಚೆನ್ನಾಗಿರುತ್ತೆ. ಯಾವುದೇ ಫಿಲ್ಟರ್ ತೊಗೊಂಡ್ರು ಈ ರೀತಿ ಒಂದು ಪ್ರೆಸ್ ಕೊಟ್ಟಿರ್ತಾರೆ, ಜೊತೆಗೆ ತೂತೂತವಾಗಿರುವಂಥ ಒಂದು ಡ್ರಮ್ ಇರುತ್ತೆ. ಕೆಳಗಡೆ ಆ ಡಿಕಾಕ್ಷನ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಡ್ರಮ್ ಇರುತ್ತೆ. ಸಾಮಾನ್ಯವಾಗಿ ಫಿಲ್ಟರ್ ಕಾಫಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರೋದು ಅಂತಂದರೆ, ನಾವು ಡಿಕಾಕ್ಷನ್ ಹಾಕಿ ತುಂಬ ಹೊತ್ತು ತಗೊಳುತ್ತೆ ಡಿಕಾಕ್ಷನ್ ಬೆಳೆಯೋದಕ್ಕೆ ಅಂತ. ಪ್ರಾಬ್ಲಮ್ ಏನು ಅಂತಂದರೆ, ಈ ಪ್ರೆಸ್ಸಿನಲ್ಲಿ ತೂತ ಕಡಿಮೆ ಇರುತ್ತೆ. ಇದರಲ್ಲಿ ನೋಡಿ ಸುಮಾರು ತೂತಗಳಿದೆ. ಆದರೆ ಕೆಲವು ಫಿಲ್ಟರ್ನಲ್ಲಿ ಈ ಪ್ರೆಸ್ನಲ್ಲಿ ತುಂಬ ಕಡಿಮೆ ತೂತ ಇರುತ್ತೆ, ಅದನ್ನು ತೋರಿಸ್ತೀನಿ. ಈ ದೊಡ್ಡ ಫಿಲ್ಟರ್ ಆದರೂ ಸಹ ಬರೀ 3ರಿಂದ 4 ತೂತಗಳಿದೆ. ಅಂದರೆ ಇದರಲ್ಲಿ ನಾವು ನೀರನ್ನು ಹಾಕಿದರೆ ಡಿಕಾಕ್ಷನ್ ಕಲೆಕ್ಟ್ ಮಾಡೋದು ತುಂಬ ಹೊತ್ತಾಗುತ್ತೆ. ಹಾಗಾಗಿ ಪ್ರೆಸ್ಸಿನಲ್ಲಿ ತೂತಗಳು ಸ್ವಲ್ಪ ಜಾಸ್ತಿ ಇರೋದನ್ನ ನೋಡಿಕೊಂಡು ತಗೊಳ್ಳಿ. ಈ ರೀತಿ ಕಡಿಮೆ ತೂತ ಇರೋಂಥ ಪ್ರೆಸ್ನ ಸೆಲೆಕ್ಟ್ ಮಾಡಬೇಡಿ. ಈಗ ಫಿಲ್ಟರ್ ಬಗ್ಗೆ ನಾವು ತಿಳ್ಕೊಂಡಾಯಿತು. ನೆಕ್ಸ್ಟ್ ಫಿಲ್ಟರ್ ಅಷ್ಟೇ ಮುಖ್ಯವಾಗಿ ಪುಡಿ ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ತುಂಬಾ ಮುಖ್ಯ. ಒಂದು ಡಿಕಾಕ್ಷನ್ ಕರೆಕ್ಟಾಗಿ ಬರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಪರವಾಗಿಲ್ಲ, ಕಾಫಿ ಪುಡಿ, ಫಿಲ್ಟರ್ ಕಾಫಿ ಪುಡಿ. ಆದರೆ ನೋಡಿ, ಕಾಫಿ ಟು ಡಿಕಾಕ್ಷನ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ ಕಾಫಿ 70% ಇದೆ, ಚಿಕೋರಿ 30% ಇದೆ. ಚಿಕೋರಿ ಕಡಿಮೆ ಆದಂಗೆ ನಿಮಗೆ ಡಿಕಾಕ್ಷನ್ ಲೈಟಾಗಿ ಬರುತ್ತೆ. ಚಿಕೋರಿ 10% ಸಿಗುತ್ತೆ, 15% ಸಿಗುತ್ತೆ. ನಾನಿವತ್ತು 30% ಚಿಕೋರಿ ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡ್ರೆ ಡಿಕಾಕ್ಷನ್ ಸ್ಟ್ರಾಂಗ್ ಆಗಿ ಬರುತ್ತೆ. ಇವತ್ತು ನಾನು 3 ಜನಕ್ಕೆ ಫಿಲ್ಟರ್ ಕಾಫಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಟೀ ಸ್ಪೂನ್ನಲ್ಲಿ 3 ಟೀ ಸ್ಪೂನಷ್ಟು ಮೊದಲು ನಾನು ಫಿಲ್ಟರ್ ಕಾಫಿ ಪುಡಿನ ಆ ಫಿಲ್ಟರ್ಗೆ ಹಾಕಿಬಿಟ್ಟು ಅದರ ಮೇಲೆ ಆ ಪ್ರೆಸ್ಸನ್ನು ಇಟ್ಬಿಟ್ಟು, ಈ ಡಿಕಾಕ್ಷನ್ ಸ್ಟ್ರಾಂಗ್ ಆಗಿ ಬರಬೇಕು, ಹಾಗೆಯೇ ಸ್ವಲ್ಪ ಗಟ್ಟಿಗೆ ಬರಬೇಕು ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನೋ ಅಥವಾ ಸಕ್ಕರೆನಾದರೂ ಸೇರಿಸ್ಬೋದು. ಹಾಕಿಬಿಟ್ಟು ಅದರ ಮೇಲೆ 1 ಟೀ ಸ್ಪೂನಷ್ಟು ಫಿಲ್ಟರ್ ಕಾಫಿ ಪುಡಿನ ಸೇರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಬಿಸಿ ನೀರನ್ನ ಇದ್ರ ಮೇಲೆ ಸುರಿದಾಗ ಬೆಲ್ಲ ಕರಗಿ ಡಿಕಾಕ್ಷನ್ ತಿಕ್ಕಾಗಿ ಬರುತ್ತೆ. ಹಾಗೆಯೇ ಒಳ್ಳೆ ಡಾರ್ಕಾಗಿ ಬರುತ್ತೆ. ಡಿಕಾಕ್ಷನ್ ತಿಕ್ಕಾಗಿ ಡಾರ್ಕಾಗಿ ಬಂತು ಅಂತಂದರೆ ಫಿಲ್ಟರ್ ಕಾಫಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಪುಡಿನ ಹಾಕಿ ರೆಡಿ ಮಾಡಾಯಿತು. ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗುಳ್ಳೆ ಸ್ಟೇಜ್ನಲ್ಲಿದ್ದರೆ ನೀರು ಕರೆಕ್ಟಾಗಿದೆ ಅಂತ. ಈಗ ಅರ್ಧ ಕಪ್ಪಿನಷ್ಟು ನೀರು ಅಂದರೆ ಸುಮಾರು 100 ml ಅಷ್ಟು ನೀರನ್ನ ಈ ಫಿಲ್ಟರ್ಗೆ ಸೇರಿಸ್ತಾ ಇದ್ದೀನಿ. ಬಿಸಿ ನೀರನ್ನ ಸ್ಲೋವಾಗಿ ಪುಡಿ ಮೇಲೆ ಈ ರೀತಿ ಹಾಕಬೇಕು. ಒಂದೇ ಸರಿ ಮೇಲಿಂದ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಪುಡಿ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಡಿಕಾಕ್ಷನ್ ಕರೆಕ್ಟಾಗಿ ಬೀಳೋದಿಲ್ಲ. ಹಾಗಾಗಿ ಸ್ಲೋವಾಗಿ ಹತ್ತಿರದಿಂದ ಹಾಕಿದರೆ ನೀರು ಸ್ಲೋವಾಗಿ ಪುಡಿ ಜೊತೆಗೆ ಮಿಕ್ಸ್ ಆಗುತ್ತೆ. ಮೊದಲನೇ ಡಿಕಾಕ್ಷನಲ್ಲಿ ಬರೀ 90% ಅಷ್ಟು ನೀರನ್ನ ತುಂಬಿದ್ದೀನಿ ಈ ಫಿಲ್ಟರ್ಗೆ. ಅದು ಕೆಳಗಡೆ ಇಳಿದ ಮೇಲೆ ಮತ್ತೆ 10% ಅಷ್ಟಾಗಿ ಸೆಕೆಂಡ್ ಡಿಕಾಕ್ಷನ್ ಅಂತ ಹಾಕಬೇಕಾಗುತ್ತೆ. ಈಗ ನೋಡಿದರೆ ಕೆಳಗಡೆ ಇಳಿದು ಈ ಕೆಳಗಡೆ ಡ್ರಮ್ಮಲ್ಲಿ ಡಿಕಾಕ್ಷನ್ ಕರೆಕ್ಟಾಗಿದೆ. ಇವಾಗ ಉಳಿದಿರೋ ಅಂಥ ನೀರು, ಅರ್ಧ ಕಪ್ಪಿನಲ್ಲಿ ನೀರು ಉಳಿದಿತ್ತೆ ನೋಡಿ, ಅದರಲ್ಲಿ ಸ್ವಲ್ಪ ನೀರು ಅಂದರೆ ಒಂದು 10% ಅಷ್ಟು ನೀರನ್ನು ಈಗ ಫಿಲ್ಟರಿಗೆ ತುಂಬ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಆ ಫಿಲ್ಟರ್ ಕಾಫಿ ಪುಡಿಲಿರುವಂಥ ಆ ಟೇಸ್ಟು, ಕಲ್ಲರು ಎಲ್ಲ ಇಳ್ಕೊಳ್ಳುತ್ತೆ. 2 ಸ್ಟೇಜ್ನಲ್ಲಿ ನಾವು ಡಿಕಾಕ್ಷನ್ನ ಹಾಕಿದರೆ, ಮೊದಲು 90% ಅಷ್ಟು ನೀರನ್ನ ಹಾಕಿ ಅದು ಇಳಿದ ಮೇಲೆ ಮತ್ತೆ 10% ಅಷ್ಟು ನೀರನ್ನ ಹಾಕಿಬಿಟ್ಟು ನಾವು ಡಿಕಾಕ್ಷನ್ನ ರೆಡಿ ಮಾಡ್ತಾಯಿದ್ದೀವಿ. ಸೆಕೆಂಡ್ ಡಿಕಾಕ್ಷನ್ ಬೀಳೋ ಹೊತ್ತಿಗೆ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಹಾಲನ್ನ ಆದಷ್ಟು ಫ್ರೆಶ್ ಆಗಿರೋಂಥ ಹಾಲನ್ನ ತೊಗೊಳ್ಳಿ. ತಿರುಗಿ ಅದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದರೆ ಕಾಫಿ ಅಷ್ಟು ರುಚಿಯಾಗಿ ಬರೋದಿಲ್ಲ. ಈಗ ಪ್ಯಾಕೆಟ್ನಲ್ಲಿ ಓಪನ್ ಮಾಡಿರೋಂಥ ಹಾಲನ್ನ ಬಿಸಿಗೆ ಇಟ್ಟಿದ್ದೀನಿ. ಹಾಲನ್ನ ಬಿಸಿ ಆಗೋ ಹೊತ್ತಿಗೆ ಇಲ್ಲಿ ಡಿಕಾಕ್ಷನ್ನು ಸಹ ಚೆನ್ನಾಗಿ ಬಿದ್ದಿದೆ. ಫಸ್ಟ್ ಡಿಕಾಕ್ಷನು, ಸೆಕೆಂಡ್ ಡಿಕಾಕ್ಷನ್ ಎಲ್ಲ ಕಲೆಕ್ಟ್ ಆಗಿದೆ. ಈಗ ಮುಖ್ಯವಾದಂಥ ಸ್ಟೆಪ್ ಏನು ಅಂತಂದರೆ, ಕರೆಕ್ಟಾಗಿರೋಂಥ ಡಿಕಾಕ್ಷನ್ನ ನಾವು ಲೋಟಕ್ಕೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ಚಿಕೋರಿ ಭಾರ ಆಗಿರೋದ್ರಿಂದ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ಈ ರೀತಿ ಲೋಟದಲ್ಲಿ ಪಲ್ಟಾಯಿಸಿದರೆ ಚಿಕೋರಿ ಕಾಫಿ ಡಿಕಾಕ್ಷನ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸ್ ಆಗಿರೋ ಅಂಥ ಡಿಕಾಕ್ಷನ್ನ ಲೋಟದಲ್ಲಿ 10% ಅಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಟ್ಟಾಗಿ 3 ಜನಕ್ಕೆ ಡಿಕಾಕ್ಷನ್ ರೆಡಿಯಾಗಿದೆ. 2 ಲೋಟಕ್ಕೆ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಬೆಲ್ಲದ ಪುಡಿನಾದರೂ ಸೇರಿಸ್ಬೋದು, ಸಕ್ಕರೆ ಪುಡಿನಾದರೂ ಅಥವಾ ಸಕ್ಕರೆನಾದರೂ ಸೇರಿಸ್ಬೋದು. ಈಗ ಸೇರಿಸ್ಬಿಟ್ಟು ಬಿಸಿಯಾಗಿರುವಂಥ ಹಾಲನ್ನು ಅದರ ಮೇಲೆ ಸುರಿಯೋದಷ್ಟೇ. ತುಂಬ ಸಿಂಪಲ್ಲು ಫಿಲ್ಟರ್ ಕಾಫಿ ಮಾಡೋದು. ಆದರೆ ಫಿಲ್ಟರ್ ಸೆಲೆಕ್ಷನ್ನು, ಕಾಫಿ ಪುಡಿ ಸೆಲೆಕ್ಷನ್ನು, ಫಿಲ್ಟರ್ ಡಿಕಾಕ್ಷನ್ ಹಾಕೋದು ಹೇಗೆ ಅದು ಗೊತ್ತಾದರೆ ಘಮ ಘಮ ಅಂತ ರೆಡಿ ಆಗುವಂಥ ಫಿಲ್ಟರ್ ಕಾಫಿನ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಪರ್ಫೆಕ್ಟ್ ಆಗಿರೋಂಥ ಫಿಲ್ಟರ್ ಕಾಫಿ ಅಂದರೆ
ಮಾಡಬೇಕಾದ್ರೆ ಘಮ ಘಮ ಅಂತ ಸುವಾಸನೆ ಬರುತ್ತೆ. ನೋಡೋದಕ್ಕೆ ಒಳ್ಳೆ ಬಣ್ಣದಿಂದ ಇರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ. ಕುಡಿದಾದ್ಮೇಲೂ ಸಹ 2 ಗಂಟೆ ಆ ಫ್ಲೇವರ್ ಬಾಯಲ್ಲಿ ಹಾಗೆಯೇ ಇರುತ್ತೆ. ಇವತ್ತಿನ ಈ ಫಿಲ್ಟರ್ ಕಾಫಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದೇ ರೀತಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.